ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್ ಮಿಥುನ್ ರಾಜ್ ಅಡಿಗೆ ಮನೆ. ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ಆಗಿ ನಾನು 2 ಸ್ಪೂನ್ ಅಕ್ಕಿಯಿಂದ ತುಂಬಾ ರುಚಿಯಾಗಿರುವಂಥ ಪಾಯಸನ ಮಾಡಿ ತೋರಿಸ್ತಾ ಇದ್ದೀನಿ. ಸಣ್ಣ ಪುಟ್ಟ ಅಕೇಶನ್ ಇದ್ದಾಗ, ಮನೆಯಲ್ಲಿ ಪಾರ್ಟಿ ಇದ್ದಾಗ, ದೇವರ ನೈವೇದ್ಯಕ್ಕೆ ಆಗಿರಲಿ ಪರ್ಫೆಕ್ಟ್ ಆಗಿರುವಂಥ ಪಾಯಸ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಮಾಡೋದು ತುಂಬಾನೇ ಸುಲಭ. ಒಮ್ಮೆ ಈ ಪಾಯಸನ ರುಚಿ ನೋಡಿದ್ರೆ ಮಾತ್ರ ಯಾವಾಗ ಏನಾದರೂ ಸ್ವೀಟ್ ತಿನ್ಬೇಕು ಅನ್ಸಿದ್ರೆ ಈ ಪಾಯಸ ನಂಬರ್ 1 ಪೊಸಿಷನ್ ಅಲ್ಲೇ ಇರುತ್ತೆ. ಅಷ್ಟು ರುಚಿಯಾಗಿರುತ್ತೆ. ನಾನೇ ಹೇಳೋದಲ್ಲ, ನೀವೇ ಟ್ರೈ ಮಾಡಿ ನೋಡಿ, ನೀವೇ ಹೇಳ್ತೀರಾ ಸೂಪರ್ ಆಗಿದೆ ಅಂತ. ಮೊದಲನೇದಾಗಿ ಒಂದು ಚಿಕ್ಕ ಬೌಲಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಾಕಿದ್ದೀನಿ. ನಿಮ್ಮ ಹತ್ರ ಯಾವ ಅಕ್ಕಿ ಅವೈಲೇಬಲ್ ಇರುತ್ತೋ ಅದನ್ನ ಯೂಸ್ ಮಾಡ್ಕೊಳ್ಳಿ. ಒಂದು ಅರ್ಧ ಗಂಟೆ ಮುಂಚೆ ನೆನೆಸಿ ಇಟ್ಕೊಂಡಿದ್ದೀನಿ. ಈ ರೀತಿ ನೆನೆಸಿ ಇಟ್ಕೊಳ್ಳಿ, ಇದು ಸೈಡ್ಗೆ ಇರಲಿ. ನಂತರ ಇನ್ನೊಂದು ಬೌಲ್ ತಗೊಂಡು ಅದಕ್ಕೆ ಕೂಡ ಸೇಮ್ 2 ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿನ ಹಾಕ್ತಾ ಇದ್ದೀನಿ. ಅವಾಗಲೇ ಹೇಳಿದೆ, ನಿಮ್ಮ ಹತ್ರ ಯಾವ ಅಕ್ಕಿ ಇದೆನೋ ಆ ಅಕ್ಕಿನೇ ಬಳಸಿ ತುಂಬಾ ಚೆನ್ನಾಗಿ ಬರುತ್ತೆ. ನೀರು ಹಾಕಿ ಒಂದಲ್ಲ 2 ಸಲ ನೀಟಾಗಿ ತೊಳೆದ್ಬಿಟ್ಟು ಅದನ್ನ ಕೂಡ ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ಅಂಡ್ ನಿಮ್ಮೆಲ್ಲರ ಹತ್ರ ಒಂದು ರಿಕ್ವೆಸ್ಟ್, ನನ್ನ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ರೆ ಪ್ಲೀಸ್ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಾನು ಯಾವಾಗ ವಿಡಿಯೋಸ್ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ. ಈ ರೀತಿ ಅಕ್ಕಿನ ನೀಟಾಗಿ ತೊಳೆದ್ಬಿಟ್ಟು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಒಂದು 3 ಗೋಡಂಬಿನ ಹಾಕ್ಕೊಂಡು ತರಿತರಿಯಾಗಿ ಮಿಕ್ಸಿ ಮಾಡ್ಕೋಬೇಕು. ಫೈನಾಗಿ ಪೇಸ್ಟ್ ಥರ ಮಾಡ್ಕೋಬೇಡಿ, ವಿಡಿಯೋದಲ್ಲಿ ತೋರಿಸ್ತಿರೋ ಹಾಗೆ ತರಿತರಿಯಾಗಿ ಮಾಡ್ಕೋಬೇಕು. ಫೈನಾಗಿ ಪೇಸ್ಟ್ ಥರ ಮಾಡ್ಕೊಂಬಿಟ್ರೆ ಏನಾಗುತ್ತೆ ಅಂದರೆ ಪಾಯಸ ಮುದ್ದೆ ಮುದ್ದೆ ಥರ ಆಗೋಗ್ಬಿಡುತ್ತೆ. ಅದಕ್ಕೆ ಈ ರೀತಿ ಇಷ್ಟು ಕನ್ಸಿಸ್ಟೆನ್ಸಿ ಇರಲಿ. ನಂತರ ಇನ್ನೊಂದು ಕಡಾಯಿಯಲ್ಲಿ 2ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ತಿದ್ದೀನಿ. ತುಪ್ಪ ಬಿಸಿ ಆದಮೇಲೆ ಒಂದು ಟೀ ಸ್ಪೂನ್ ಅಷ್ಟು ಗೋಡಂಬಿ ಬಾದಾಮಿನ ಹಾಕ್ತಾ ಇದ್ದೀನಿ. ಫಸ್ಟ್ ನಾವು ಗೋಡಂಬಿ ಬಾದಾಮಿನ ನೀಟಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಮಾತ್ರ ನಾವು ಕಿಸ್ಮಿಸ್ ಹಾಕೋಣ, ದ್ರಾಕ್ಷಿ. ಇವಾಗ 1 ಟೀ ಸ್ಪೂನ್ ಅಷ್ಟು ದ್ರಾಕ್ಷಿ ಕೂಡ ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಈ ಗೋಡಂಬಿ ದ್ರಾಕ್ಷಿ ಬಾದಾಮಿ ಚೆನ್ನಾಗಿ ಫ್ರೈ ಆಗೋವರೆಗೂ ಫ್ರೈ ಮಾಡಿಕೊಂಡು, ನೋಡಿದ್ರೆ ಚೆನ್ನಾಗಿ ಫ್ರೈ ಆಗಿದೆ ಅಲ್ಲ. ಇವಾಗ ತುಪ್ಪ ಸಮೇತ ನಾವು ಬೌಲಲ್ಲಿ ಎತ್ತಿಟ್ಕೊಳ್ಳೋಣ. ನೀವು ತುಪ್ಪದ ಬದಲಾಗಿ ಎಣ್ಣೆ ಕೂಡ ಯೂಸ್ ಮಾಡ್ಬೋದು, ಬಟ್ ಪಾಯಸಗಳಲ್ಲಿ ತುಪ್ಪ ಇದ್ರೇ ರುಚಿ ಚೆನ್ನಾಗಿರುತ್ತೆ. ನಂತರ ಈ ಕಡೆ 1 ಲೀಟ್ರಷ್ಟು ಹಾಲು ತೊಗೊಂಡಿದ್ದೀನಿ. ಅರ್ಧ ಲೀಟ್ರ್ ಹಾಲು, ಅರ್ಧ ಲೀಟರ್ ನೀರು ತೊಗೊಂಡಿದ್ದೀನಿ. ನಿಮಗೆ ಈ ರೀತಿ ಇಷ್ಟ ಇಲ್ಲ ಅಂತಂದರೆ 1 ಲೀಟ್ರಷ್ಟು ಹಾಲು ತೊಗೊಳ್ಳಿ. ಕಂಪ್ಲೀಟ್ ಆಗಿರುವಂಥ ಗಟ್ಟಿ ಹಾಲನ್ನೇ ತೊಗೊಳ್ಳಿ. ಹಸು ಹಾಲಾಗಿರ್ಬೋದು ಮತ್ತು ಎಮ್ಮೆ ಹಾಲಾಗಿರ್ಬೋದು, ಯಾವುದಾದ್ರೂ ಹಾಲು ಚೆನ್ನಾಗಿರುತ್ತೆ. ಗ್ಯಾಸನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡು ಹಾಲು ಚೆನ್ನಾಗಿ ಕುದಿಬೇಕು. ನೋಡಿದ್ರೆ ಈ ರೀತಿ ಕುದಿಯಕ್ಕೆ ಸ್ಟಾರ್ಟ್ ಆಗಿದೆ ಅನ್ನೋ ಟೈಮಲ್ಲಿ ಆಲ್ರೆಡಿ ನೆನೆಸಿರ್ತೀವಲ್ಲ ಅಕ್ಕಿನ, ಅದನ್ನು ಕೂಡ ಹಾಕ್ತಾ ಇದ್ದೀನಿ. ಅಕ್ಕಿ ಹಾಕೋಕ್ಕಿಂತ ಮುಂಚೆ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ನಂತರ ಮಿಕ್ಸಿ ಮಾಡಿರುವಂಥ ಪೇಸ್ಟನ್ನು ಕೂಡ ಹಾಕ್ತಾ ಇದ್ದೀನಿ, ಅಕ್ಕಿ ಪೇಸ್ಟು. ಇದನ್ನು ಕೂಡ ಹಾಕ್ಕೋಬೇಕು. ನೆನೆಸಿರುವಂಥ ಅಕ್ಕಿ ಮತ್ತು ಗೋಡಂಬಿ ಮತ್ತು ಅಕ್ಕಿ ಪೇಸ್ಟನ್ನು ಹಾಕಿದ ಮೇಲೆ ಇಂದಲೇ ಕಲಿಸ್ಕೋಬೇಕು, ಇಲ್ಲಾಂದರೆ ಕೆಳಗಡೆ ತಳ ಹಿಡ್ಕೊಂಡ್ಬಿಡುತ್ತೆ. ಮತ್ತೆ ಹೇಳ್ತಿದ್ದೀನಿ, ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ಅಕ್ಕಿ ಚೆನ್ನಾಗಿ ಕುದಿಯೋವರೆಗೂ ಹಾಲಲ್ಲೇ ಕುದಿಸ್ಕೋಬೇಕು. ಈ ರೀತಿ ಮಧ್ಯೆ ಮಿಕ್ಸ್ ಮಾಡ್ಕೊತ ಗ್ಯಾಸನ್ನು ಹೈ ಫ್ಲೇಮಲ್ಲಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊತ ಚೆನ್ನಾಗಿ ಕುದಿಸ್ಕೋಬೇಕು. ನೋಡೋದು ಸ್ವಲ್ಪ ಗಟ್ಟಿ ಆಗ್ತಾ ಬಂದಿದೆ. ಒಂದು ಸಾರಿ ನಾನು ಹೇಳ್ಕೊಟ್ಟಂಗೆ ಈ ವಿಧಾನದಲ್ಲಿ ಅಕ್ಕಿ ಪಾಯಸನ ಮಾಡಿ ನೋಡಿ, ನಿಜವಾಗ್ಲೂ ಎಷ್ಟು ಚೆನ್ನಾಗಿರುತ್ತಂದ್ರೆ, ನಾವು 5 ಸ್ಟಾರ್ ಹೋಟ್ಲಿಗೆ ಹೋದಾಗ ಯಾವುದಾದ್ರೂ ಸ್ವೀಟ್ ತಿಂದರೆ ಎಷ್ಟು ಫ್ಲೇವರ್ ಬರುತ್ತೆ ನೋಡಿ, ಅದೇ ಟೇಸ್ಟ್ ಬರುತ್ತೆ. ಸ್ವಲ್ಪ ನಾನು ಅಕ್ಕಿ ಕುದ್ದಿದೆನಾ ಇಲ್ಲ ಅಂತ ಚೆಕ್ ಮಾಡ್ತಿದ್ದೀನಿ. ಇನ್ನು ಒಂದು 5 ಮಿನಿಟ್ಸ್ ಬೇಕಾಗುತ್ತೆ ಕುದಿಯೋಕ್ಕೆ. ಹಾಲಿನಲ್ಲಿ ಅಕ್ಕಿ ಕುದಿಯೋಕ್ಕೆ ಸರಿ ಸುಮಾರಾಗಿ 10ರಿಂದ 15 ನಿಮಿಷ ಟೈಮ್ ಆಗುತ್ತೆ. ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಬೇಗನೆ ಕುದಿಯುತ್ತೆ. ಮೇಲ್ಗಡೆ ಎಲ್ಲ ಕೆನೆ ಫಾರ್ಮ್ ಆಗಿದೆ ಅಲ್ಲ, ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊತ ಮಧ್ಯೆ ಚೆಕ್ ಮಾಡ್ಕೊತ ಹೋಗಿ, ಅನ್ನ ಸರಿಯಾಗಿ ಆಗಿದೆನಾ ಇಲ್ಲ ಅಂತ. ನೋಡಿದ್ರೆ ಪರ್ಫೆಕ್ಟ್ ಆಗಿ ರೆಡಿ ಆಗಿದೆ. ಅನ್ನನ ತೀರಾ ಮೆತ್ತಗಾಗೋ ರೀತಿ ಕುದಿಸ್ಕೋಬೇಡಿ, ನಾರ್ಮಲ್ ಆಗೇ ಇರಲಿ. ನಾವು ಊಟ ಮಾಡಬೇಕಾದ್ರೆ ಯಾವ ಥರ ಅನ್ನ ಮಾಡ್ಕೊತೀವಿ ನೋಡಿ, ಅದೇ ಕನ್ಸಿಸ್ಟೆನ್ಸಿನೆಲ್ಲ ಇರಲಿ. ಪಾಯಸ ರೆಡಿ ಆಗಿದೆ. ಗ್ಯಾಸ್ ಆಫ್ ಮಾಡಿಕೊಂಡು ತಣ್ಣಗಾಗಕ್ಕೆ ಬಿಡೋಣ. ನಂತರ ಈ ಕಡೆ ನಾನು ಒಂದು ಸ್ಟೀಲ್ ಪಾತ್ರೆಯಲ್ಲಿ 3/4 ಕಪ್ಪಿನಷ್ಟು ಸಕ್ಕರೆ ಹಾಕ್ತಿದ್ದೀನಿ. ಸಕ್ಕರೆ ಹಾಕೊಂಡಿದ್ಮೇಲೆ 1/4 ಕಪ್ಪಿನಷ್ಟು ನೀರು ಹಾಕೊಂಡು ಗ್ಯಾಸನ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಸಕ್ಕರೆನ ಕರಗಿಸ್ಕೋಬೇಕು. ಎಲ್ಲಿವರೆಗೂ ಕರಗಿಸ್ಕೋಬೇಕು ಅಂತಂದ್ರೆ ಕ್ಯಾರಮೆಲ್ ಬರೋವರೆಗೂ ನಾವು ಇದನ್ನ ಕರಗಿಸ್ಕೋಬೇಕು. ಒಂದು ವೇಳೆ ನಿಮಗೆ ಕ್ಯಾರಮೆಲ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತಂದರೆ ಅಕ್ಕಿ ಕುದ್ದ ಮೇಲೆ ಡೈರೆಕ್ಟ್ ಆಗಿ 1/3 ಕಪ್ಪಿನಷ್ಟು ಸಕ್ಕರೆನ ಹಾಕಿ ಸಕ್ಕರೆ ಕುದ್ದ ಮೇಲೆ ಗ್ಯಾಸನ್ನ ಆಫ್ ಮಾಡ್ಕೊಂಡ್ಬಿಟ್ರೆ ಆ ರೀತಿ ಒಂದು ಪಾಯಸ ರೆಡಿ ಆಗುತ್ತೆ. ಇಲ್ಲ ನಾವು ಕ್ಯಾರಮೆಲ್ ಮಾಡ್ಕೊತೀವಿ ವಿಡಿಯೋದಲ್ಲಿ ತೋರಿಸ್ತಿರೋ ಹಾಗೆ ಅಂತಂದರೆ ಸಕ್ಕರೆನ ಕರಗಿಸ್ಕೊಂಡು ಗ್ಯಾಸನ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇನ್ನು ಸ್ವಲ್ಪ ಹೊತ್ತು ಈ ರೀತಿ ಕರಗಿಸ್ಕೊಳ್ಳಿ. ಕಲರ್ ಕೂಡ ಚೇಂಜ್ ಆಗ್ತಾ ಬರುತ್ತೆ. ಗೋಲ್ಡನ್ ಕಲರ್ ಬಂದಿದೆ ಅನ್ನೋ ಟೈಮಲ್ಲಿ ಗ್ಯಾಸ್ ಆಫ್ ಮಾಡ್ಕೊಂಬಿಡಿ. ನಂತರ ತಣ್ಣಗಾಗಿರುವಂಥ ಪಾಯಸದಲ್ಲಿ ಹಾಕ್ಕೋಬೇಕು. ಗ್ಯಾಸನ್ನು ಹಚ್ಚಬೇಡಿ. ಫಸ್ಟು ಪಾಯಸನ ನೀಟಾಗಿ ಕಲಿಸ್ಕೊಂಡಿದ್ಮೇಲೆ ನಂತರ ಈ ರೀತಿ ಕ್ಯಾರಮೆಲ್ನ ಸ್ವಲ್ಪನೇ ಹಾಕ್ಕೋಬೇಕು. ಹುಷಾರಾಗಿ ಹಾಕಿ ಒಂದು ಕಡೆ ಕ್ಯಾರಮೆಲ್ನ ಹಾಕ್ತೋ ಇನ್ನೊಂದು ಕಡೆ ಪಾಯಸನ ಮಿಕ್ಸ್ ಮಾಡ್ಕೋಬೇಕು. ಇಲ್ಲ ಅಂತಂದರೆ ಕ್ಯಾರಮೆಲ್ ಗಟ್ಟಿಯಾಗಿಬಿಡುತ್ತೆ. ಗಟ್ಟಿ ಆದರೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಆಮೇಲೆ ಗ್ಯಾಸ್ ಹಚ್ಚಿದ ಮೇಲೆ ಕ್ಯಾರಮೆಲ್ ಮೆಲ್ಟ್ ಆಗಿಬಿಡುತ್ತೆ. ಈ ರೀತಿ ಎಲ್ಲ ಕ್ಯಾರಮೆಲ್ನ ಹಾಕ್ಕೊಂಡಿದ್ಮೇಲೆ ಹಿಂದೆಲೆ ಕಲಿಸ್ಕೊತ ಹೋಗಬೇಕು. ಶುಗರ್ ಕ್ಯಾರಮೆಲ್ನ ಹಾಕಿದ ಮೇಲೆ ಗ್ಯಾಸನ್ನು ಹಚ್ಕೊಂಡ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು.
ಒಂದು ವೇಳೆ ನೀವು ಪಾಯಸದಲ್ಲಿ ಕ್ಯಾರಮೆಲ್ ಹಾಕಬೇಕಾದ್ರೆ ಗಟ್ಟಿ ಆಗಿಬಿಡ್ತು ಅಂದರೆ ಏನೂ ತೊಂದರೆ ಆಗೋದಿಲ್ಲ, ಏನೂ ಪ್ರಾಬ್ಲಮ್ ಕೂಡ ಆಗಲ್ಲ. ಈ ರೀತಿ ಬಿಸಿ ಮಾಡ್ಕೊತ ಮಿಕ್ಸ್ ಮಾಡ್ಕೊತ ಇದ್ದಂಗೆಲ್ಲ ಕ್ಯಾರಮೆಲ್ ಕರಗೋಗ್ಬಿಡುತ್ತೆ. ಪಾಯಸದಲ್ಲಿ ಕ್ಯಾರಮಲ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿದ ಮೇಲೆ ನಂತರ ಇದಕ್ಕೆ 1/4 ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕ್ತಿದ್ದೀನಿ. ನಂತರ ತುಪ್ಪದಲ್ಲಿ ಫ್ರೈ ಮಾಡಿರುವಂಥ ಡ್ರೈ ಫ್ರೂಟ್ಸ್ನ ಕೂಡ ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಗ್ಯಾಸನ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ನೀಟಾಗಿ ಮಿಕ್ಸ್ ಮಾಡಬೇಕು. ಡ್ರೈ ಫ್ರೂಟ್ಸ್ನ ಹಾಕಿದ ಮೇಲೆ 1-2 ನಿಮಿಷ ಬಿಸಿ ಆದಮೇಲೆ ಗ್ಯಾಸ್ ಆಫ್ ಮಾಡ್ಕೊಂಬಿಡಿ ಅಷ್ಟೇ. ತುಂಬಾನೇ ಸಿಂಪಲ್ ಆಗಿರುವಂಥ ಅಕ್ಕಿ ಪಾಯಸ ರೆಡಿನಾಗೋಗುತ್ತೆ. ನೋಡಿದ್ರೆ ಪರ್ಫೆಕ್ಟ್ ಆಗಿರುವಂಥ ಅಕ್ಕಿ ಪಾಯಸ ರೆಡಿ ಆಯಿತು. ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡ್ತೀನಿ. ಸ್ವಲ್ಪ ತಣ್ಣಗಾದ್ಮೇಲೆ ಇನ್ನೂ ಗಟ್ಟಿ ಆಗುತ್ತೆ. ನೋಡಿದ್ರೆ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ. ಒಂದು ಸಾರಿ ನಾನು ಹೇಳ್ಕೊಟ್ಟಂಗೆ ಈ ವಿಧಾನದಲ್ಲಿ ಅಕ್ಕಿ ಪಾಯಸ ಮಾಡಿದ್ರೆ ಖಂಡಿತ ನಿಮ್ಮ ಮನೆಯವರೆಲ್ಲರೂ ನಿಮ್ಮನ್ನ ಮೆಚ್ಚೋದಂತೆ ಗ್ಯಾರಂಟಿ. ನಾನು ಅವಾಗಲೇ ಹೇಳಿದ್ನಲ್ವಾ, ನಿಮಗೆ ಇಷ್ಟ ಇದ್ರೆ ಕ್ಯಾರಮೆಲ್ ತರ ಮಾಡ್ಕೊಳ್ಳಿ, ಇಲ್ಲ ಅಂತ ಅಂದ್ರೆ ಡೈರೆಕ್ಟ್ ಆಗಿ ಪಾಯಸದಲ್ಲಿ ಸಕ್ಕರೆ ಹಾಕೊಂಡು ಮಾಡ್ಕೋಬಹುದು. ಬಟ್ ಬೇರೆ ಬೇರೆ ಟೇಸ್ಟ್ ಇರುತ್ತೆ, ಬಟ್ ರುಚಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಈ ರೆಸಿಪಿ, ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ನನ್ನ ಚಾನಲ್ನ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಓಕೆನಾ? ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.